ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡ್ರಿ, ಇದು ಪಲ್ಯ ಮಾಡ್ಬೇಕ್ರಿ. ಇದು ಪಲ್ಯ ಮಾಡಿ ಸಾರು ಮಾಡ್ಬೇಕ್ರಿ, ಅನ್ನ ಮಾಡ್ಬೇಕು, ಚಪಾತಿ ಮಾಡ್ಬೇಕ್ರಿ. ಇದೆಲ್ಲ ಬಾಂಡೆ ಹಚ್ಕೋಬೇಕ್ರಿ. ಇಷ್ಟೆಲ್ಲ ಕಸ ಎಲ್ಲ ಬಳ್ಕೋಬೇಕ್ರಿ, ಪರ್ಸಿ ಒರೆಸ್ಬೇಕ್ರಿ. ಇಲ್ಲಿ ನೋಡ್ರಿ, ನಾನು ಈ ಥರ ಮಾಡಾಕತ್ತೀನಿ ರೀ. ಇದು ಡಬ್ಬು ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಇದು ಮಾಡಿದ್ರೆ ಮೆತ್ತಗಾಗ್ತೈತ್ರಿ ಅದು. ಈಗ ನೋಡ್ರಿ, ನಾ ಇದು ಪಲ್ಯ ಮಾಡೀನಿ ನೋಡ್ರಿ, ಹಂಗಾಗೈತಿ. ನಾನಂತೂ ಈ ಥರ ಮಾಡ್ತೀನಿ ನೋಡ್ರಿ, ಮೆಣಸಿನ್ಕಾಯಿ ಪಲ್ಯ. ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ವಿಡಿಯೋ ನೋಡಾಕತ್ತೀರಿ, ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂಥೇಳಿ ಒಂದು ಕಮೆಂಟ್ ಹಾಕ್ರಿ, ನನಗೂ ಗೊತ್ತಾಗುತ್ತೆ. ನಾನಂತೂ ಈ ಥರ ಮಾಡ್ತೀನಿ ನೋಡ್ರಿ ನಮ್ಮ ಮನೆಯಲ್ಲಿ. ಹಾಯ್, ಈಗ ನೋಡ್ರಿ, ಎಲ್ಲ ಅಡುಗೆ ಅದೇ ಮಾಡಿದ್ರಿ, ಎಲ್ಲ ಅಡುಗೆ ಆಗಿದ್ರಿ. ಪಲ್ಯ ಮತ್ತು ಅನ್ನ ಸಾರು ಎಲ್ಲ ಮಾಡಿದ್ರಿ. ಪಾಪು ಒಳಕತ್ತಿತ್ರಿ, ಸಮಾಧಾನ ಮಾಡಿ ಬಂದೀನಿ ಪಾಪುಗ. ಈಗಿನ ಚಪಾತಿ ಮಾಡ್ಬೇಕ್ರಿ. ಚಪಾತಿ ಮಾಡಿ ರಾತ್ರಿ ಊಟಕ್ಕೆ ಇಲ್ಲಿ ಏನು ಮಾಡೀನಿ ಅಂತಂದ್ರೆ, ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡೀನಿ, ಸಾರು ಮಾಡೀನಿ, ಅನ್ನ ಮಾಡೀನಿ, ಮತ್ತು ತತ್ತಿ ಕುದಿಸಾಕಿಟ್ಟೇನ್ರಿ. ಈಗ ಏನಪ್ಪ ಅಂತಂದ್ರೆ, ನನಗೆ ಮನ್ಸಿಗೆ ಭಾಳ ಬೇಜಾರಾಗಿತ್ತು ನೋಡ್ರಿ. ಯೂಟ್ಯೂಬ್ ಚಾನಲ್ ಅದು ಪಾಪು ಕೈಯಾಗ ಮೊಬೈಲ್ ಕೊಡೋಣ. ಪಾಪು ಏನು ಮಾಡ್ತೀರಿ, ಮೊಬೈಲ್ ಏನು ಆಪ್ಷನ್ ಒತ್ತಿದ್ಲು ಏನು ಗೊತ್ತಿಲ್ಲ ನಮ್ಮ ಪಾಪು ರೀ. ಚಾನಲೇ ಎಲ್ಲ ಚಾನಲೇ ಅದು ಡಿಲೀಟ್ ಆಗಿಬಿಡ್ತು. ಏನು ಒಂದು ಅರ್ಥನೇ ಆಗಿಲ್ರಿ. ಆದರೆ ಇವರಿಗೆ ಅವರಿಗೆ ಅಂತ ಎಲ್ಲರಿಗೆ ಕೇಳಿದೆ, ಆದರೆ ಯಾರೂ ಹಚ್ಕೊಂಡಿಲ್ರಿ. ಯೂಟ್ಯೂಬ್ ಜರ್ನಿದಾಗಂತ್ರ ಒಂದು ವಿಷಯ ನನಗೆ ಗೊತ್ತೈತೆ ನೋಡ್ರಿ. ಅಂದ್ರೆ ಯಾರು ಇಲ್ಲಿ ಹಚ್ಕೊಳ್ರಿ. ಅಂದ್ರೆ ಯೂಟ್ಯೂಬ್ದಾಗ ಅವ್ರು ಹಚ್ಕೋತಾರೆ, ಇವ್ರು ಹಚ್ಕೋತಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವ್ರಿ. ಆದ್ರೆ ಆ ಥರ ಏನೂ ಆಗಲ್ರಿ. ನಮಗೆ ಪ್ರಾಬ್ಲಮ್ ಬಂದಿತ್ತಂದ್ರೆ ನಾವೇ ಸಾಲ್ವ್ ಮಾಡ್ಕೋಬೇಕ್ರಿ. ಹೆಂಗಾರೆ ಮಾಡಿ ನಾನು, ನನ್ನ ಮಗಳು, ಸಣ್ಣ ಮಗಳು ಆಲಿಯಾ, ನಾನು ಕೂಡಿ ಹೆಂಗಾರೆ ಮಾಡಿ ಚಾನಲ್ ಐಡಿನೂ ಹೋಗಿತ್ರಿ. ಅದು ವಾಪಸ್ ರಿಟರ್ನ್ ತೊಗೊಂಡೇವ್ರಿ. ಹೆಂಗಾರೆ ಮಾಡಿ ಅಂದ್ರೆ ವಾಪಸ್ ತೊಗೊಂಡೇವ್ರಿ. ಅದ್ರಾಗ ಚಾನಲ್ ವಿಡಿಯೋ ಬರಾಕತ್ತಿಲ್ರಿ. ಅವು ಮೊದಲಿನ ವಿಡಿಯೋ, ಶಾರ್ಟ್ಸ್ ವಿಡಿಯೋ ಅವು ಯಾವ ಬರಾಕತ್ತಿಲ್ರಿ. ಅದೊಂದು ಬೇಜಾರಾಗಿತ್ರಿ. ID ಫೋಟೋ ಮತ್ತು ಬ್ಯಾನರ್ ಅದನ್ನು ಹೋಗಿತ್ರಿ. ಅದೂ ಬಂದೈತ್ರಿ. ಈಗ ತಾನೇ ಬಂದೈತ್ರಿ ಅದು. ಮತ್ತು ಈಗ ವಿಡಿಯೋ ಮತ್ತು ಲಾಂಗ್ ವಿಡಿಯೋ, ಶಾರ್ಟ್ಸ್ ವಿಡಿಯೋ ಮತ್ತು ಲೈವ್ ಸ್ಟ್ರೀಮ್ ಅದನ್ನು ಬಂದಾಗಿತ್ರಿ. ನೋಡ್ಬೇಕ್ರಿ ಅದು ಯಾವಾಗ ಬರ್ತೈತೋ, ಏನು ಮಾಡಬೇಕು ಅದೆಲ್ಲ ಪ್ರೊಸೀಜರ್ ಅಂತ ನಮಗೇನು ಗೊತ್ತಿಲ್ಲರಿ. ಎಷ್ಟು ತಿಳಿತೈತೋ ಅಷ್ಟೆಲ್ಲ ಡೈಲಿ ಒಂಥರ ಅದ್ರಾಗೆ ಊಟನೂ ಇಲ್ಲ, ಏನೂ ಇಲ್ಲ, ಡೈಲಿ ಅದ್ರಾಗೆ ನಂಗೆ ಚಂತನ ಅದ್ರಾಗತ್ತೀನಿ ರೀ. ನಾವು ನಮ್ಮವ್ರು ತಮ್ಮವ್ರು ಅಂತೇಳಿ ಎಲ್ಲರಿಗೆ ಇದು ಮಾಡ್ತೀವಿ. ಆದರೆ ಯಾರೂ ಹಚ್ಕೊಳಕ ಮುಂದೆ ಆಗಲ್ರಿ. ಈ ಥರ ಮಾಡಿರಿ, ಈ ಥರ ಮಾಡಿರಿ ಅಂತ ಹೇಳಿರಿ. ಯೂಟ್ಯೂಬ್ ಜರ್ನಿದಾಗ ಅಂತಂದ್ರೆ ಯಾರು ಹಚ್ಕೊಳಲ್ರಿ. ನಮ್ಮ ಹೊಟ್ಟೆ ನುಸಾಗತ್ತೈತಂದ್ರೆ ನಾವೇ ಅಜ್ವಾನ್ ತಿನ್ಬೇಕಲ್ರಿ. ಅದು ಹೆಂಗೆ ಡಿಲೀಟ್ ಆಯಿತು ಏನೋ ಗೊತ್ತಿಲ್ಲರಿ. ಸಬ್ಸ್ಕ್ರೈಬರ್ ಎಲ್ಲ ಹಾಗೆ ಅದಾವ್ರಿ. ಈ ವಿಡಿಯೋ ಅಷ್ಟೇ ಡಿಲೀಟ್ ಆಗಿಬಿಡ್ತಾವ್ರಿ. ಅದು ನಾರೇ ಅವತ್ತು ಪೂರಾ ಭಾಳ ಹತ್ತೀನಿ. ಅವತ್ತು ನಾ ಭಾಳ ಅಳುನೇ ಬತ್ರಿ. ಇಷ್ಟು ದಿನ ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಅಂದ್ರೆ ಎಲ್ಲ ಮಧ್ಯದೆಲ್ಲ ನೆನಪುಗಳು ಅದ್ರಾಗ ಇರ್ತಾವ್ರಿ. ನೆನಪು ಬಂದಾಗೆಲ್ಲ ನಾವು ಸ್ವಲ್ಪ ಬೇರೆ ಮೊಬೈಲಿಂದ ಅಲ್ಲಿ ನೋಡ್ಕೊತ ಕೊಂಡಿರ್ತೀವ್ರಿ. ಹಿಂಗೆ ಆ ಥರ ಈ ಥರ ಅಂತೇಳಿ ಅದೆಲ್ಲ ಡಿಲೀಟ್ ಆಗಿಬಿಡೋಣ. ಅದನ್ನು ಸ್ವಲ್ಪ ಬೇಜಾರಾಗ್ಬಿಟ್ಟೈತ್ರಿ. ನಿಮ್ಗೆ ಯಾರಿಗಾರೇ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಅದು ವಿಡಿಯೋ ಮತ್ತು ಲಾಂಗ್ ವಿಡಿಯೋ, ಶಾರ್ಟ್ಸ್ ವಿಡಿಯೋ ಯಾವ ಥರ ಮತ್ತು ವಾಪಸ್ ಬರ್ತಾವಂತ ನಮಗೂ ಅಷ್ಟು ಗೊತ್ತಿಲ್ಲರಿ. ಎರಡು ಮೂರು ದಿನ ಆಯ್ತು ರೀ. ಇದೇ ಕಾರಣಕ್ಕೆ ನಾನು ವಿಡಿಯೋ ಹಾಕಿಲ್ರಿ. ಅಂದ್ರೆ ಮೊದಲು 2 ದಿನ ಚಾನಲ್ ಅಂದ್ರೆ ನಮ್ದು
ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ರಿ. ವಿಡಿಯೋ ಅಪ್ಲೋಡ್ ಮಾಡಿಲ್ರಿ ನಾವು. ಮತ್ತು ಈಗ ಇದುವರೆ ವಿಡಿಯೋ ಅಪ್ಲೋಡ್ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲರಿ. ಶಾರ್ಟ್ಸ್ ವಿಡಿಯೋ ಎಲ್ಲ ಅಪ್ಲೋಡ್ ಆಗಕತ್ತಾವ್ರಿ, ಹಾಕಿಂದ 2-3. ಮತ್ತು ಇದು ಅಪ್ಲೋಡ್ ಆಗ್ತಿದೆ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋಕ್ಕೆ ನಾನೇ ಕಾರಣ ರೀ. ನಾ ತಪ್ಪು ಮಾಡೀನಿ. ಏನು ತಪ್ಪು ಮಾಡೀನಿ ಅಂತಂದ್ರೆ, ನನ್ನ ಪಾಪು ಕೈಯಾಗ ನಾ ಮೊಬೈಲ್ ಕೊಟ್ಟಿನಿ. ಅದ್ರಾಗ ಪಾಪುಗೆ ತೊಗೊಂಡು ವೈಟಿ ಓಪನ್ ಮಾಡ್ಕೊಂಡು ಕೂತ್ಬಿಟ್ಟಿನಿ ರೀ. ಸ್ವಲ್ಪ ಸೆಟ್ಟಿಂಗ್ ಮಾಡೋದಿತ್ತು ರೀ ವಿಡಿಯೋ ಸಂಬಂಧ ಅಂಥೇಳಿ ವೈಟಿ ಅದು ಆಕಿ ಪಾಪು ಏನು ಕೈ ಹಿಂಗೆ ಮಾಡಿಬಿಡ್ತಲ್ರಿ, ಈ ಥರ ಹಿಂಗೆ ಕೈ ಪಾಪು ಈ ಥರ ಕೈ ತಟ್ಟಿಸ್ಬಿಟ್ರಿ. ಅದೇನು ಹಿಂಗೆ ರೌಂಡ್ ತಿರ್ಗಕ್ಕೆ ಚಲೋ ಐತ್ರಿ. ಅದು ಡಿಲೀಟ್ ಆಯಿತು, ಏನಾಯಿತು, ರಿಮೂವ್ ಆಯಿತು ಗೊತ್ತಿಲ್ಲರಿ. ಅದಕ್ಕೆ ಹೇಳಿದ್ರಿ, ಇಂಥದ್ದೆಲ್ಲ ಐಡಿ ಗಿಡಿ ಇರ್ತಾವಲ್ರಿ ಮೊಬೈಲ್ದಾಗ. ಸಣ್ಣ ಮಕ್ಕಳ ಕೈಯಾಗ ಮೊದಲು ಕೊಡೋಕ್ಕೆ ಹೋಗ್ಬೇಡ್ರಿ ಮೊಬೈಲ್. ಈ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಕೈಯಾರೆ ನಾನೇ ಡಿಲೀಟ್ ಮಾಡ್ದಂಗೆ ಆಗಿತ್ತು ಚಾನಲ್. ಅದಕ್ಕೆ ಸಣ್ಣ ಪಾಪು ಇದ್ದಾಗೆಲ್ಲ ಏನಾರು ಇಂಪಾರ್ಟೆಂಟ್ ಮೊಬೈಲ್ದಾಗಿದ್ದು ಅಂದ್ರೆ ಪಾಪು ಸಣ್ಣ ಮಕ್ಕಳಿಗೆ ತೊಗೊಂಡು ಕೂತಾಗೆಲ್ಲ ನಾವೆಲ್ಲ ಅವರೆಲ್ಲ ನೋಡೋಕ್ಕೆ ಹೋಗ್ಬೇಡ ನೋಡ್ರಿ. ಅದು ನಮಗೆಲ್ಲ ಪ್ರಾಬ್ಲಮ್ ಆಗ್ತೈತ್ರಿ. ಪ್ರಾಬ್ಲಮ್ ಆಗಿಲ್ರಿ. ಈ ಥರ ಪ್ರಾಬ್ಲಮ್ನಾಗ ಸಿಕ್ಕಾಕೊಂಡು ಬೀಳ್ತೀವಿ ರೀ. ಅದ್ರಾಗೆಲ್ಲ ಸೊಲ್ಯೂಷನ್ ಹುಡುಕಿ ಕೊಟ್ಟರೆ ಚಲೋ ರೀ. ಯಾರೇ ನಮ್ಗೆ ಪರಿಚಯ ಇದ್ದವರು ಇಲ್ಕಂಡು ಮನ್ಯಾನವರು ಸೊಲ್ಯೂಷನ್ನೇ ಸಿಗ್ಬೇಕಂದ್ರೆ ಏನು ಮಾಡ್ಬೇಕು ರೀ? ಈಗ ನಂತರ ಕುಂದಿರ್ಬೇಕಾಗ್ತೈತೆ ನೋಡ್ರಿ. ಏನು ಮಾಡ್ಬೇಕಂತೇಳಿ ಹಣೆ ಕೈ ಹಚ್ಕೊಟ್ರಿ.